ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೊಂದು ಸೂಪರ್ ಡೆಲಿಷಿಯಸ್ ಆಗಿರೋ ಬಸ್ಸಾಂಬಾರನ್ನ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ನಾನು ಎಲೆಕೋಸನ್ನ ಬಳಸ್ತಿದ್ದೀನಿ. ಎಲೆಕೋಸಿನ ಬಸ್ಸಾರು ಅಂತಲೇ ಹೇಳ್ಬೋದು. ಎಲೆಕೋಸಿನ ಜೊತೆ ಹೆಸರು ಕಾಳನ್ನು ಕೂಡ ಬಳಸ್ತಿದ್ದೀನಿ. ನಿಜವಾಗ್ಲೂ ಇದು ಸಖತ್ತಾಗಿರುತ್ತೆ ಗಾಯ್ಸ್. ಮಿಸ್ ಮಾಡದೆ ಈ ಒಂದು ಬಸ್ಸಾರನ್ನ ಟ್ರೈ ಮಾಡಿ. ಇದು ಆಲ್ಮೋಸ್ಟ್ ಅವಾಗೆಲ್ಲ ಹಳ್ಳಿಗಳ ಕಡೆ ತುಂಬ ಮಾಡೋರು, ಈ ಮಂಡ್ಯ ಸೈಡು ಆ ಥರ ಎಲ್ಲ ತುಂಬ ಯಾವಾಗಲೂ ಬಸ್ಸಾರು ಉಪ್ಸಾರು ಅಂತ ಟ್ರೈ ಮಾಡೋರು. ಬೆಂಗಳೂರಲ್ಲಿ ಅಷ್ಟಿರಲಿಲ್ಲ. ಈಗ ಬೆಂಗಳೂರಲ್ಲಿ ಎಲ್ಲನೂ ಕೂಡ ಟ್ರೈ ಮಾಡ್ತಾರೆ. ನನಗೇನಂದರೆ ಈ ಬಸ್ಸಾರು ತುಂಬ ಹೆಲ್ದಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊಪ್ಪಿನ ಬಸ್ಸಾರು ಮಾಡ್ತಾರೆ, ಬರೀ ಕಾಳಿನ ಬಸ್ಸಾರು ಮಾಡ್ತಾರೆ, ತರಕಾರಿ ಹಾಕಿರೋಂಥ ಬಸ್ಸಾರುಗಳನ್ನ ಮಾಡ್ತಾರೆ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಈ ಥರ ಒಂದು ಟ್ರೈ ಮಾಡಿ. ಅದು ಎಲೆಕೋಸಿನ ಬಸ್ಸಾರು ನಿಜವಾಗ್ಲೂ ಸಖತ್ತಾಗಿರುತ್ತೆ ಗಸ್. ತರಕಾರಿ ಅದನ್ನು ಬೇಯಿಸ್ಬಿಟ್ಟು ಅದರಿಂದ ನೀರು ತೆಗೆದು ಬಸ್ಸಾರು ಮಾಡ್ತೀವಲ್ಲ, ಅದು ಒಂಥರ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಅದಾದಮೇಲೆ ತುಂಬ ಹೆಲ್ದಿಯಾಗಿರುತ್ತೆ ಇದು. ಮಿಸ್ ಮಾಡದೆ ಯಾರೆಲ್ಲ ಈ ಥರ ಬಸ್ಸಾರು ಮಾಡಿಲ್ಲ ಟ್ರೈ ಮಾಡಿ. ನೀವು ಈ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ಎಲ್ಲದರಲ್ಲೂ ಬಸ್ಸಾರು ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಆ್ಯಂಡ್ ವಾರಕ್ಕೊಂದೆರಡು ಸತಿ ಆದರೂ ಮಾಡೇ ಮಾಡ್ತೀರಾ. ಏನಿಲ್ಲ, ಒಂದು ಕುಕ್ಕರಿಗೆ ಒಂದು 3/4 ಕಪ್ಪಷ್ಟು ಹೆಸರು ಕಾಳನ್ನ ತೊಗೊಂಡು ಅದಕ್ಕೆ ಒಂದು 3/4 ಭಾಗದಷ್ಟು ಎಲೆಕೋಸನ್ನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು, ಅಂದರೆ ಅದು ಕಾಳು ಮತ್ತು ಎಲೆಕೋಸು ಎರಡು ಮುಳುಗೋ ಅಷ್ಟು ನೀರನ್ನ ಕೂಡ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಒಂದೇ ಒಂದು ಟೊಮೆಟೊ ಇಷ್ಟನ್ನು ಕೂಡ ಹಾಕ್ಕೊಂಡು ಒಂದೇ ಒಂದು ವಿಷಿಲ್ ಕೂಗಿಸ್ಕೊಳ್ಳಿ ಗಾಯ್ಸ್. ಏನು ಅಂದರೆ ಒಂದು ವಿಷಿಲ್ ಸಾಕು. ಯಾಕಂದರೆ ಎಲೆಕೋಸು ಜಾಸ್ತಿ ವಿಷಿಲ್ ಕೂಗಿಸ್ಬಿಟ್ರೆ ಪೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದೇ ವಿಷಿಲ್ ಸಾಕು ಆಯಿತಾ. ಒಂದೇ ವಿಷಿಲ್ ಕೂಗಿಸಿದ್ರೆ ಪಲ್ಯ ಬಿಡಿಯಾಗಿ ಬರುತ್ತೆ. ಆಮೇಲೆ ಇದನ್ನು ಕಂಪ್ಲೀಟಾಗಿ ಸೋಸ್ಕೊಳ್ಳಿ. ನೀರು ಸಪ್ರೇಟ್ ತೆಕ್ಕೊಂಡು ಟೊಮೆಟೊನ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳಿ. ಇವಾಗ ಖಾರ ಮಾಡ್ಕೊಳ್ಳೋಣ. ಬಸ್ಸಾರಿನ ಖಾರ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಈರುಳ್ಳಿನ ಉದ್ದುದ್ದ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಳಿ. ಆಮೇಲೆ ಒಂದು ಬೆಳ್ಳುಳ್ಳಿ ಫುಲ್ಲು ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಜೀರಿಗೆ ಮತ್ತು ಮೆಣಸು ತುಂಬ ಇಂಪಾರ್ಟೆಂಟು. ಜೀರಿಗೆ ಒಂದು 2 ಸ್ಪೂನೇ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಮೆಣಸು 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಜಾರಿಗೆ ಹಾಕ್ಕೊಳ್ಳಿ. ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಬೇಯಿಸಿರೋ ಅಂಥ ಟೊಮೆಟೊ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಪಲ್ಯ ಇದು ಎಲೆಕೋಸು ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ 2 ಸ್ಪೂನ್ ಸಾಂಬಾರು ಪುಡಿ, ಒಂದು ಸ್ವಲ್ಪ ಹುಣಸೆಹಣ್ಣು, 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಖಾರನ. ಆಮೇಲೆ ಒಂದು ಬಾಣಲಿಗೆ ಇವಾಗ ಫಸ್ಟು ಪಲ್ಯ ಮಾಡ್ಕೊಂಡು ಬಿಡೋಣ. ಆಮೇಲೆ ಈ ಕಡೆ ಒಂದು ಬಾಣಲಿಗೆ ಮಾಮೂಲಿ ಎಣ್ಣೆ, ಸಾಸಿವೆ, ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಕಾಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾವು ಸೊಪ್ಪೆಲ್ಲ ಹಾಕಿದ್ರೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಬೋದು. ಇದಕ್ಕೂ ಬೇಕಂದರೆ ಹಾಕ್ಕೊಳ್ಳಿ. ನಾನು ಇದಕ್ಕೇನು ಹಾಕ್ಕೊಳ್ಳಿಲ್ಲ. ಇದಕ್ಕೆ ಬೇಕಂದರೆ ತೆಂಗಿನ ತುರಿ ಹಾಕ್ಕೊಳ್ಳಿ. ಉಪ್ಪು ಸಪ್ಪೆ ನೋಡ್ಕೊಳ್ಳಿ. ಏನೋ ಸಪ್ಪೆ ಅನ್ಸರಿ ಇನ್ನೊಂಚೂರು ಉಪ್ಪು ಹಾಕ್ಕೊಳ್ಳಿ. ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಲ್ಯ ರೆಡಿ ಆಯಿತು. ಇವಾಗ ಸೈಡ್ಗೆ ತಿಟ್ಕೊಬಿಡಿ. ಇವಾಗ ಖಾರ ರುಬ್ಬಾದ್ಮೇಲೆ ಬಸ್ಸಾರು ತುಂಬ ಈಸಿ ಅಂತಲೇ ಹೇಳ್ಬೋದು. ಒಂದು ಪ್ಯಾನಿಗೆ ಮಾಮೂಲಿ ಎಣ್ಣೆ, ಸಾಸಿವೆ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಆ ಖಾರನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಬಸ್ಸಾರಿಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಮೀಡಿಯಮ್ ಗಟ್ಟಿ ಇರಲಿ ಅಂತ ಎಲ್ಲರೂ ಬಯಸ್ತಾರೆ ಬಸ್ಸಾರನ್ನ. ಸೊ ನಾನು ಅದೇ ಥರನೇ ಮಾಡಿಕೊಂಡೆ. ಆಮೇಲೆ ಇದಕ್ಕೆ ಉಪ್ಪು ಸಪ್ಪೆ ನೋಡ್ಕೊಳ್ಳಿ. ನಾನು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡಲ್ಲ, ಸ್ವಲ್ಪ ಸಪ್ಪೆ ಅನಿಸುತ್ತೆ. ನಾನು ಅದಕ್ಕೆ ಒಂಚೂರು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದು ಬಸ್ಸಾರು ಏನು ಗೊತ್ತಾ, ಖಾರ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದೀಲಿ. ಸೊ ಆ ಥರ ಕುದಿದ್ರೆ ಏನಾಗುತ್ತೆ, ಬಸ್ಸಾರು ಒಳ್ಳೆ ಘಮ ಬರುತ್ತೆ ಗಸ್. ಒಂದು 10ರಿಂದ 15 ನಿಮಿಷ ಪ್ಲೇಟ್ ಮುಚ್ಚಿ, ಇಲ್ಲ ಅಂದರೆ ಹಾಗೇನೆ ಕುದಿಸಿ. ನೋಡಿ ನಾನು ಈ ಥರ ಕುದಿಸ್ತಿದ್ದೀನಲ್ಲ ಆ ಥರ ಕುದಿಸ್ಕೊಳ್ಳಿ. ಸೊ ಬಸ್ಸಾರು ಕಂಪ್ಲೀಟಾಗಿ ರೆಡಿ ಆಗಿಬಿಡುತ್ತೆ. ನೋಡಿ ಸಖತ್ತಾಗಿರುತ್ತೆ. ಆ್ಯಂಡ್ ಮೋರೋವರ್ ಇದಕ್ಕೆ ನಾನು ಸ್ವಲ್ಪ ಮುದ್ದೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಗೈಸ್. ನಾನು ರಾಗಿ ಹಿಟ್ಟು ಇರಲಿಲ್ಲ, ಖಾಲಿಯಾಗಿತ್ತು, ಬೀಸಿಸ್ಬೇಕಿತ್ತು. ಅದಕ್ಕೆ ನಾನು ಮುದ್ದೆ ಮಾಡ್ಕೊಂಡಿರಲಿಲ್ಲ. ನಾನು ಅದಕ್ಕೆ ಅನ್ನನೇ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ಅನ್ನ ಮುದ್ದೆ ಅದಾದಮೇಲೆ ಬಸ್ಸಾರನ್ನ ನೀವು 2 ದಿನ ಇಟ್ಕೊಂಡು ತಿಂದ್ರೂ ಸಖತ್ತಾಗಿರುತ್ತೆ ಗಾಯ್ಸ್. ಈ ಥರ ಬಸ್ಸಾರು ಉಪ್ಸಾರೆಲ್ಲ ನಿಜವಾಗ್ಲೂ ಇಂಥ ಆರೋಗ್ಯಕರವಾದ ಊಟನ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.